ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಗೌರಿ ಮತ್ತು ಮೋನಿಕಾ ಎಲ್ಲರೂ ಬಂದು ಅನಿಕೇತ್ ಮತ್ತು ವೈಷ್ಣವಿ ನಿಶ್ಚಿತಾರ್ಥ ನಿಲ್ಲಿಸಿ ಅಂತ ಹೇಳ್ತಾರೆ. ಆಗ ಯಾಕೆ ನಿಲ್ಲಿಸ್ಬೇಕು, ಯಾಕೆ ಇಲ್ಲಿಗೆ ಬಂದು ಈ ಥರ ನಾಟಕ ಮಾಡ್ತಾ ಇದ್ದೀರಾ ಮನೆಯವರೆಲ್ಲರೂ ಅಂತ ಚಂಚಲ ಕೇಳಿದಾಗ, ಯಾಕೆ ಅಂತ ಅನಿಕೇತ್ ಹೇಳಬೇಕು, ಅವರೇ ಹೇಳ್ತಾರೆ ಅಂತ ಹೇಳ್ತಾರೆ. ಗೌರಿ, ಇಷ್ಟೊತ್ತರೆಗೂ ಎಲ್ಲಿಗೆ ಹೋಗಿದ್ದೆ ನೀನು ಮತ್ತು ಮೋನಿಕಾ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ, ಇಲ್ಲಿ ಏನು ಹೇಳ್ತಾ ಇದ್ದೀರಾ, ಏನಾಯಿತು ಅಂತ ಕೇಳಿದಾಗ, ಸುಮ್ಮನೆ ಯಾಕೆ ನಿಂತಿದ್ದೀಯಾ ಅನಿಕೇತ್, ಮಾತಾಡೋ, ನಿನ್ನ ಕೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಚಂಚಲ ಹೇಳ್ತಾರೆ, ಇವರು ಅತ್ತೆ ಸೊಸೆ ಸರಿಯಾಗೇ ಇದ್ದಾರೆ, ಇಬ್ಬರು ನಾಟಕ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ಅಂತ ಹೇಳಿದಾಗ ಗೌರಿ ಹೇಳ್ತಾರೆ, ಅನಿಕೇತ್ ಮಾತಾಡೋ, ಮೋನಿಕಾ ಉಂಗುರ ಹಾಕಿದ್ಯಾ, ಇವಾಗ ಯಾರಿಗೆ ಉಂಗುರ ಹಾಕಬೇಕು ಅಂತ ನಿಂತಿದ್ಯಾ, ಈ ಉಂಗುರ ಅವರೇ ತೊಗೊಂಡು ಬಂದರು ಅಂತ ಹೇಳಿ ಮೋನಿಕಾ ಹಾಕಿದ್ದಾರೆ ನೋಡಿ ಅಂತ ಗೌರಿ ತೋರಿಸಿದ ತಕ್ಷಣ ಎಲ್ಲರೂ ಅದನ್ನೇ ನೋಡ್ತಾ ಇರ್ತಾರೆ. ಆಗ ಅನಿಕೇತ್, ಇಲ್ಲ ಅವರೆಲ್ಲ ಹೇಳ್ತಾ ಇರೋದು ಸುಳ್ಳು, ಯಾವುದೇ ಕಾರಣಕ್ಕೂ ಅವರನ್ನು ನಂಬೇಡಿ, ಅಷ್ಟಕ್ಕೂ ನಾನು ಯಾಕೆ ಕೊಡ್ತೀನಿ, ಇವ್ರು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ಇದೇ ಮೊದಲನೇ ಸಲ ನಾನು ಅವ್ರನ್ನ ನೋಡ್ತಾ ಇರೋದು, ಮೋನಿಕಾ ಅಂತ ಅಂದರೆ ಗೌರಿ ಅವ್ರ ಅಕ್ಕ ಅಂತ ನನಗಿವತ್ತೇ ಗೊತ್ತಾಗಿದ್ದು, ಅವರನ್ನು ಮೊದಲನೇ ಸರಿ ನೋಡ್ತಾ ಇರೋದು, ಇಲ್ಲಿವರೆಗೂ ನೋಡೇ ಇಲ್ಲ, ಅಂಥದ್ರಲ್ಲಿ ನಾನು ಯಾಕೆ ಉಂಗುರ ಹಾಕ್ಲಿ, ಸಾಧ್ಯನಾ, ಉಂಗುರ ಹಾಕೋಕೆ ಸಾಧ್ಯನಾ ಅಂತ ಅನಿಕೇತ್ ಹೇಳಿದ ತಕ್ಷಣ ಏನು ಮಾತಾಡಲ್ಲ, ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಷ್ಟು ದಿನ ಇದ್ದಿದ್ದ ಪ್ರೀತಿ ನಿಜನಾ ಸುಳ್ಳ ಅಂತ ಮೋನಿಕಾ ಕೇಳಿದಾಗ, ಇದೆಲ್ಲ ನಾಟಕನ ಮೋನಿಕಾ ಅಂತ ಹೇಳ್ತಾರೆ. ಈಗ ಚಂಚಲ ಅವ್ರು ಹೇಳ್ತಾರೆ, ನನಗೆ ಚೆನ್ನಾಗಿ ಅರ್ಥ ಆಯಿತು, ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತಲೇ ಬಂದಿರೋದು, ಮನೆಯವರೆಲ್ಲ ಸೇರಿಕೊಂಡು ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ, ಇವತ್ತು ಮದುವೆ ಮನೆ ಬಿಟ್ಟು ಹೋದೆ, ಈಗ ನೋಡಿದ್ರೆ ಅನಿಕೇತ್ ನನ್ನ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದೆಯಾ, ಇದನ್ನೆಲ್ಲ ನಾವು ನಂಬೇಕಾ, ನಮಗೆ ಗೊತ್ತು ದೊಡ್ಡ ಮನೆಯವ್ರ ಸಂಬಂಧ ಸಿಕ್ಕಿದೆ, ನಮಗೂ ಅದಕ್ಕೂ ಅದನ್ನೆಲ್ಲ ನೀವು ಹಾಳು ಮಾಡಬೇಕು ಅಂತಲೇ ಬಂದಿರೋದು, ನನಗೆ ಈಗ ಅರ್ಥ ಆಗ್ತಾ ಇದೆ. ಚಂಚಲ ಅವ್ರು ಹೇಳ್ತಾರೆ, ಅನಿಕೇತ್ ಮೊದಲು ಏನು ನೋಡ್ತಾ ಇದೆಯಾ ಅಲ್ಲಿ, ಮೊದಲು ಉಂಗುರ ಹಾಕು, ಮುಹೂರ್ತ ಸಮಯ ಮೀರೋಗುತ್ತೆ ಅಂತ ಚಂಚಲ ಹೇಳ್ತಾರೆ. ವೈಷ್ಣವಿಯವ್ರ ತಾಯಿ ಹೇಳ್ತಿದ್ದಾರೆ, ಕೇಳೋ ಸಮಯ ಇಲ್ಲ ಅಂತ ಹೇಳ್ತಿದ್ದೀರಾ, ಆದರೆ ಇದು ವೈಷ್ಣವಿ ಜೀವನದ ಪ್ರಶ್ನೆ, ಹಂಗಂದ್ಮೇಲೆ ನಾನು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಬೇಕು. ಆಗ ವೈಷ್ಣವಿಯವರು ಗೌರಿ ಅಂತ ಕರೀತಾರೆ. ಆಗ ಚಂಚಲ ಅವರು, ವೈಷ್ಣವಿಯವ್ರ ತಾಯಿಗೆ ಹೇಳ್ತಾರೆ, ಇವ್ರ ಮಾತನ್ನು ಯಾರೂ ನಂಬೇಡಿ, ಇವರು ಬೇಕು ಅಂತಲೇ ಈ ಥರ ನಾಟಕ ಮಾಡ್ತಿದ್ದಾರೆ, ಗೌರಿ ಮೊನ್ನೆ ತಾನೇ ಬಂದು ನಿಶ್ಚಿತಾರ್ಥ ನಡೆಯುತ್ತೆ ನಾನು ನೋಡ್ತೀನಿ ಅಂತ ನನ್ನ ಹತ್ರ ಸವಾಲು ಹಾಕಿದ್ಲು, ಅದಕ್ಕೆ ಬೇಕು ಅಂತ ಈ ಥರ ಮನೆಯವ್ರನ್ನೆಲ್ಲ ಕರ್ಕೊಬಂದು ನಾಟಕ ಮಾಡ್ತಿದ್ದಾಳೆ, ನಾನಂತೂ ಇದನ್ನು ಯಾವುದೇ ಕಾರಣಕ್ಕೂ ನಂಬಲ್ಲ, ಇವರು ಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಿದ್ದಾರೆ, ಈ ಮೋನಿಕಾ ಯಾರಂತಲೇ ಗೊತ್ತಿಲ್ಲ ನನ್ನ ಮಗುಂಗೆ ಅಂತ ಚಂಚಲ ಹೇಳ್ತಾರೆ. ಇಲ್ಲ, ಅಷ್ಟಕ್ಕೂ ನಿಜ ಹೇಳಬೇಕು ಅಂದರೆ ಗೌರಿಗೆ ನನ್ನ ಮೇಲೆ ಕೋಪ ಇದೆ, ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಅಂತ ಅನಿಕೇತ್ ಹೇಳಿದಾಗ, ಹೌದು ನನಗೂ ಹಾಗೆ ಅನ್ನಿಸ್ತಾ ಇದೆ ಅಂತ ಚಂಚಲ ಹೇಳ್ತಾರೆ. ಏನಾಗ್ತಿದೆ ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದೀರಾ, ಯಾರ ಮಾತನ್ನು ನಂಬಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಗೌರಿ, ಇಷ್ಟೊತ್ತವರೆಗೂ ಎಲ್ಲಿದ್ದೆ, ನಮಗೆ ಗೊತ್ತಿಲ್ಲ ಅಂದರೆ ನೀನು ಬಂದು ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೇಗೆ ನಂಬೋದು, ಅನಿಕೇತ್ ನೋಡಿದರೆ ಮೋನಿಕಾನೇ ಇವತ್ತೇ ನೋಡ್ತಾ ಇರೋದು ಅಂತ ಹೇಳ್ತಿದ್ದಾರೆ, ಇನ್ನು ನೀವು ನೋಡಿದ್ರೆ ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಪ್ರೀತಿಸಿದ್ರು ಅಂತ ಹೇಳ್ತಿದ್ದೀರಾ, ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ನಮಗಂತೂ ಅರ್ಥ ಆಗ್ತಿಲ್ಲ ಅಂತ ಸರಿತಾ ಹೇಳಿದಾಗ, ಸಾಕ್ಷಿ ಸಮೇತ ಎಲ್ಲ ಸತ್ಯ ಬಯಲು ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು, ಎಲ್ಲ ಸಾಕ್ಷಿನೂ ತೊಗೊಂಡು ಬರಬೇಕು ಅಂತಲೇ ನಾನು ಹೋಗಿದ್ದು. ಗೌರಿ ಹೇಳ್ತಾರೆ ಹಾಗಂತ, ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನೀನು ಈ ಮನೆ ಸೊಸೆ ಆಗಿದ್ದೀಯಾ, ಇನ್ನು ಮೋನಿಕಾ ಕೂಡ ಈ ಮನೆ ಸೊಸೆ ಆಗಲಿ ಅಂತ ಇಷ್ಟೊಂದು ನಾಟಕ ಮಾಡ್ತಾ ಇದೆಯಾ, ಮಾಡು ಅನಿಕೇತ್ ಮತ್ತು ಮೋನಿಕಾ ಇಬ್ಬರು ಮದುವೆ ಮಾಡಿಸ್ಬೇಕು ಅಂತ ಈ ಥರ ಮಾತಾಡ್ತಾ ಇದ್ದೀರಾ ಅಲ್ವಾ, ಅಕ್ಕ ತಂಗಿ ಇಬ್ಬರು ಕೂಡ ಒಂದೇ ಮನೆ ಸೇರಬೇಕು ಅಂತ ಯೋಚನೆ ಮಾಡಿದ್ಯಾ ಅಂತ ಚಂಚಲ ಹೇಳ್ತಾರೆ. ಮೋನಿಕಾ ಅಕ್ಕನ ಮದುವೆ ಯಾವುದೇ ಕಾರಣಕ್ಕೂ ಇವ್ರ ಜೊತೆ ನಡಿಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ, ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ, ಈಗ ಇವರಿಬ್ಬರು ಮದುವೆ ಆಗಬೇಕು ಅಂತ ಗೌರಿ ಹೇಳಿದ ತಕ್ಷಣ ಏನು ಹೇಳ್ತಾ ಇದೆಯಾ, ಹಾಗಂದರೆ ಏನು ಅರ್ಥ,
ವಿವೇಕ್ ಹೇಳಿದಾಗ ಯಾಕಂತ ಅಂದರೆ ಈಗ ಮೋನಿಕಾ ಅಕ್ಕ ತಾಯಿ ಆಗ್ತಾ ಇದ್ದಾರೆ ಅಂತ ಗೌರಿ ಹೇಳಿದ ತಕ್ಷಣ ವಿವೇಕ್ ಮನೆಯವರೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾ ಇದೆಯಾ ಗೌರಿ, ತಮಾಷೆ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ತಕ್ಷಣವೇ ನಾನು ಯಾಕೆ ತಮಾಷೆ ಮಾಡಲಿ, ಫ್ರೆಂಡ್ಸು ಫ್ಯಾಮಿಲಿ ಹಾಗೆಯೇ ಎಲ್ಲ ಗೆಸ್ಟ್ ಇದ್ದಾರೆ, ಇವ್ರ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಏನೇನೋ ಯಾಕೆ ಹೇಳ್ತಾ ಇದ್ದೀನಿ ಎಲ್ಲ ಸತ್ಯ. ಆದರೆ ಇಷ್ಟು ದಿನ ನನ್ನ ಹತ್ರ ಸಾಕ್ಷಿ ಇರಲಿಲ್ಲ, ಅದಕ್ಕೆ ಏನು ಮಾತಾಡೋಕ್ಕಾಗಲಿಲ್ಲ. ಆದರೆ ಇವತ್ತು ಹಾಗಲ್ಲ, ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ಗೌರಿ ಹೇಳ್ತಾರೆ. ಎಷ್ಟು ಮೋಸ ಆಗಿದೆ ಗೊತ್ತಾ ನಮಗೆಲ್ಲ ಅಂತ ಗೌರಿ ಹೇಳಿದಾಗ ಮೊದಲನೇ ಸಾರಿ ನೋಡ್ತಾ ಇರೋದು ನನಗೆ ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅನಿಕೇತ್ ನಾಟಕ ಮಾಡ್ತಾರೆ. ಆದರೆ ಗೌರಿ ಸಾಕ್ಷಿ ಸಮೇತ ಬಣ್ಣ ಬಯಲಾಗುತ್ತೆ. ಇದೇನಾಗುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.